ಪ್ರಿವಿಯಸ್ ವಿಡಿಯೋದಲ್ಲಿ ಹೈಪರ್ ಜಾಮೆಟ್ರಿಕ್ ಡಿಸ್ಟ್ರಿಬ್ಯೂಷನನ್ನು ನೋಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾರ್ಮಲ್ ಡಿಸ್ಟ್ರಿಬ್ಯೂಷನನ್ನು ನೋಡೋಣ. ಇದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಏನಿದು, ಇದು ಕಂಟಿನ್ಯೂಯಸ್ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್. ಬಿಕಾಸ್ ವೇರಿಯೇಬಲ್ಸ್ ಇಲ್ಲಿ ಏನು ಸೆಲೆಕ್ಟ್ ಮಾಡಿರ್ತೀವಲ್ಲ ಅವೆಲ್ಲ ಏನಿರುತ್ತೆ, ಕಂಟಿನ್ಯೂಯಸ್ ವ್ಯಾಲ್ಯೂಸ್ ಇರುತ್ತೆ. The binomial and Poisson distributions are the most useful theoretical distributions for discrete variables. The normal distribution is the most useful theoretical distribution for continuous variables. Binomial ಮತ್ತು ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಅವು ಮೋಸ್ಟ್ಲಿ ವೈಡ್ಲಿ ಯೂಸ್ಡ್. ಅವು ಯಾರಿಗೆ ಡಿಸ್ಕ್ರೀಟ್ ವೇರಿಯೇಬಲ್ಸ್ಗೆ ಏನಾಗುತ್ತೆ ಅದು ತುಂಬ ಯೂಸ್ ಮಾಡ್ತಾರೆ. ವೇರ್ಯಾಸ್ ಫಾರ್ ಕಂಟಿನ್ಯೂಯಸ್ ವೇರಿಯೇಬಲ್ಸ್ ನಾವು ನಾರ್ಮಲ್ ಡಿಸ್ಟ್ರಿಬ್ಯೂಷನನ್ನು ಯೂಸ್ ಮಾಡ್ತೇವೆ ತುಂಬ. Many statistical data concerning business and economic problems are displayed in the form of normal distribution. In fact, normal distribution is the cornerstone of modern statistics. Historically, normal distribution is associated with the names of De Moivre, Pierre Laplace, and Carl F. Gauss. In 1809, Gauss derived this distribution as a model for measurement of errors, which he called the normal law of errors. So ಇದನ್ನು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ ಮೆಷರಿಂಗ್ ಏನು ಕಂಟಿನ್ಯೂಸ್ ವೇರಿಯೇಬಲ್ಸಲ್ಲಿ ತೊಗೊಂಡಾಗ ನಾವು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಯೂಸ್ ಮಾಡ್ತೇವೆ ತುಂಬ. ಮತ್ತು ಇವಾಗ ಬಿಸ್ನೆಸ್ ಆಯಿತು, ಎಕನಾಮಿಕ್ಸ್ ಡೇಟಾ ಎಲ್ಲ ಏನಿರುತ್ತೆ ಅದನ್ನು ನಾವು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಫಾರ್ಮಲ್ಲಿ ನಾವು ರಿಪ್ರೆಸೆಂಟ್ ಮಾಡ್ತೇವೆ. ಸೊ ಇದು ಫಸ್ಟ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ನ ಯಾರು ತೊಗೊಂಡು ಬಂದರು ಅಂದರೆ ಗಾಸ್ ಅನ್ನೋರು 1809 ಇದನ್ನು ಡಿರೈವ್ ಮಾಡಿದರು. ಯಾವುದಕ್ಕಾದರೆ ಮೆಜರ್ಮೆಂಟ್ ಆಫ್ ಎರರ್ಸ್ ಎಷ್ಟಿದೆ ಅಂತ ಮೆಜರ್ ಮಾಡಲಿಕ್ಕೆ ಈ ಲಾ ಅನ್ನು ಡಿರೈವ್ ಮಾಡಿದರು. ಅದಕ್ಕಾಗಿ ಇದಕ್ಕೆ ಏನಂತ ಹೇಳ್ತಿದ್ರು ಅವರು, ನಾರ್ಮಲ್ ಲಾ ಆಫ್ ಎರರ್ಸ್ ಅಂತ ಹೇಳ್ತಿದ್ರು. Originally, there was a feeling that all real-life data must conform to a normal curve, and hence the distribution came to be known as the ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಸೊ ಫಸ್ಟಲ್ಲಿ ಇದನ್ನು ಏನು ಹೇಳ್ತಿದ್ರು, ನಮಗೆ ಆ ಡೇಟಾ ಎಲ್ಲ ಹೆಂಗಿರಬೇಕು, ನಾರ್ಮಲ್ ಕರ್ವಲ್ಲಿ ಇರಬೇಕು. ಸೊ ರಿಯಲ್ ಲೈಫಲ್ಲಿ ನಮಗೆ ಡೇಟಾ ಏನು ಸಿಗುತ್ತೋ ಅದೆಲ್ಲ ನಾರ್ಮಲ್ ಕರ್ವಲ್ಲಿ ಇರಬೇಕು. ಅದಕ್ಕೋಸ್ಕರ ಇದಕ್ಕೆ ಏನಂತ ಹೇಳ್ತಿದ್ವಿ, ಈ ಡಿಸ್ಟ್ರಿಬ್ಯೂಷನ್ಗೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೆಸರು ಬಂತು. ಬಟ್ ನೌ ದ universality of normal distribution is not true, and examples of severely non-normal distributions are plenty. Nevertheless, the normal distribution has a central role in statistical theory. ಸೊ ಇವಾಗ ಇವಾಗ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಕರ್ವು ಅಂದರೆ ರಿಯಲ್ ಲೈಫ್ ಡೇಟಾ ಅಲ್ಲಿರ್ತಕ್ಕಂಥ ಕರ್ವ್ ನಾರ್ಮಲ್ ಆಗಿಯೇ ಇರಬೇಕು ಅಂತ ಏನಿಲ್ಲ ಇವಾಗ. ಸೊ ಒರಿಜಿನಲಿ ಆ ಥರ ಇತ್ತು. ಅದು ನೀವು ಎಕ್ಸಾಂಪಲ್ಸ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಡೆಫಿನಿಷನ್ ನೋಡ್ಕೊಳ್ಳಿ. ಇಫ್ ಎಕ್ಸ್ ಈಸ್ ಅ ಕಂಟಿನ್ಯೂಯಸ್ ರ್ಯಾಂಡಮ್ ವೇರಿಯೇಬಲ್ ವಿತ್ ಪ್ರೊಬ್ಯಾಬಿಲಿಟಿ ಡೆನ್ಸಿಟಿ function f of x is equals to 1 by sigma into root of 2 pi e into e raised to minus 1 by 2 of x minus mu by sigma whole square, where x is between infinity plus infinity and minus infinity and sigma is greater than 0. Then x is a normal variate and the distribution of x is called normal distribution. So ನೀವು ಯಾವುದೇ ಡಿಸ್ಟ್ರಿಬ್ಯೂಷನ್ ಆಗಲಿ ನೀವು ಪ್ರೊಬ್ಯಾಬಿಲಿಟಿ ಡೆನ್ಸಿಟಿ ಫಂಕ್ಷನನ್ನು ನೀವು ನೆನ್ಪಿಟ್ಕೊಳ್ಬೇಕು. ಇವಾಗ ನೋಡಿ ಡಿಸ್ಕ್ರೀಟಲ್ಲೆಲ್ಲ ಏನಂತ ಹೇಳಿದ್ವಿ, ಪ್ರೊಬ್ಯಾಬಿಲಿಟಿ ಮಾಸ್ ಫಂಕ್ಷನ್ ಅಂತ ಹೇಳ್ತಿದ್ವಿ. ಸೊ ಇವಾಗ ಕಂಟಿನ್ಯೂಯಸ್ ವೇರಿಯೇಬಲ್ ಅಂತ ಬಂದಾಗ ನಾವು ಅದಕ್ಕೆ ಪ್ರೊಬ್ಯಾಬಿಲಿಟಿ ಡೆನ್ಸಿಟಿ ಫಂಕ್ಷನ್ ಅಂತ ಹೇಳ್ತೇವೆ. ಸೊ ಈ ಪ್ರೊಬ್ಯಾಬಿಲಿಟಿ ಡೆನ್ಸಿಟಿ ಫಂಕ್ಷನ್ ಏನಿದೆ ಫಾರ್ಮುಲಾ 1 by sigma into root 2 pi e raised to minus 1 by 2 x minus mu by sigma whole square. ಸೊ ನೀವು ಈ ಫಾರ್ಮುಲಾವನ್ನು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಯಾವುದೇ ಡಿಸ್ಟ್ರಿಬ್ಯೂಷನ್ ತೊಗೊಳ್ಳಿ ಅದರದ್ದು ಪ್ರೊಬ್ಯಾಬಿಲಿಟಿ ಮಾಸ್ ಫಂಕ್ಷನ್ ಆಗಿರ್ಬೋದು ಅಥವಾ ಪ್ರೊಬ್ಯಾಬಿಲಿಟಿ ಡೆನ್ಸಿಟಿ ಫಂಕ್ಷನನ್ನು ನೀವು ನೆನ್ಪಿಟ್ಕೊಳ್ಬೇಕು. ಆ್ಯಂಡ್ ಇನ್ ದ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ ಎಲ್ಲಿ ತನಕ ಇರುತ್ತೆ, ಪ್ಲಸ್ ಇನ್ಫಿನಿಟಿ ಟು ಮೈನಸ್ ಇನ್ಫಿನಿಟಿ ತನಕ ಎಕ್ಸ್ ವ್ಯಾಲ್ಯೂಸನ್ನು ತೊಗೊಳುತ್ತೆ ಅದು. ಆ್ಯಂಡ್ ಸಿಗ್ಮಾ ಮಸ್ಟ್ ಬಿ ಗ್ರೇಟರ್ ದೆನ್ 0. ಈ ಥರ ಇದ್ದಾಗ ಎಕ್ಸ್ಗೆ ನಾವು ನಾರ್ಮಲ್ ವೇರಿಯೇಟ್ ಅಂತ ಹೇಳ್ತೇವೆ ಆ್ಯಂಡ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ಈಸ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. Since normal distribution is a continuous probability distribution, it is not possible to assign probabilities for individual values. So ಇದು ಕಂಟಿನ್ಯೂಸ್ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಲ್ವಾ, ಅಂದರೆ ಇವಾಗ ವ್ಯಾಲ್ಯೂಸ್ ಏನಿರುತ್ತೆ ಇದರಲ್ಲಿ ಕಂಟಿನ್ಯೂಸ್ ಇರುತ್ತೆ. ಸೊ ಹಾಗಾಗಿ ನಾವು ಇವಾಗ ಡಿಸ್ಕ್ರೀಟ್ ವೇರಿಯೇಬಲಲ್ಲಿ ಡಿಸ್ಟ್ರಿಬ್ಯೂಷನ್ಸಲ್ಲೆಲ್ಲ ಹೆಂಗೆ ಮಾಡ್ತಿದ್ವಿ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0, ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು 1 ಈ ಥರ ಮಾಡ್ತಿದ್ವಿ. ಸೊ ಅಂದರೆ ಎಕ್ಸ್ಗೆ ಒಂದು ವ್ಯಾಲ್ಯೂಸನ್ನು ನಾವು ಅಸೈನ್ ಮಾಡ್ತಿದ್ವಿ. ಬಟ್ ಇಲ್ಲಿ ಆ ಥರ ಮಾಡ್ಲಿಕ್ಕೆ ಬರಲ್ಲ, ಬಿಕಾಸ್ ಇದು ಕಂಟಿನ್ಯೂಸ್ ಇರುತ್ತೆ.
ಅಂದರೆ ಪರ್ಟಿಕ್ಯುಲರ್ ಒಂದೇ ವ್ಯಾಲ್ಯೂ ತಗೊಳುತ್ತೆ ಅಂತ ನಾವಿಲ್ಲಿ ಹೇಳೋದಿಲ್ಲ. ಸೊ ಆನ್ ದ ಅದರ್ ಹ್ಯಾಂಡ್ ಪ್ರೊಬ್ಯಾಬಿಲಿಟೀಸ್ ಮೇ ಬಿ ಅಸೈನ್ ಟು ಡಿಫರೆಂಟ್ ಇಂಟರ್ವಲ್ಸ್ ಯೂಸಿಂಗ್ ದ ನಾರ್ಮಲ್ ಪ್ರೊಬ್ಯಾಬಿಲಿಟಿ ಡೆನ್ಸಿಟಿ ಫಂಕ್ಷನ್. So we calculate probabilities of the type P of x greater than A or P of x less than B or P of x lies between C and D. ಸೊ ಇಲ್ಲಿ ಅದಕ್ಕೋಸ್ಕರ ನಾವು ಹೆಂಗೆ ಮಾಡ್ತೇವೆ, ಇಲ್ಲಿ ಪ್ರೊಬ್ಯಾಬಿಲಿಟಿ ಆಫ್ ಎಕ್ಸ್ ಲೆಸ್ ದೆನ್ ಎ ಅಂತ ತೊಗೊಳ್ತೀವಿ, ಅಥವಾ ಗ್ರೇಟರ್ ದೆನ್ ಎ, ಅಥವಾ ಇಟ್ ಈಸ್ ಬಿಟ್ವೀನ್ ಎಕ್ಸ್ ಸಿ ಆ್ಯಂಡ್ ಡಿ, ಈ ಥರ ತೊಗೊಳ್ತೇವೆ. ಸೊ ಅಂದರೆ ಇಲ್ಲಿ ಒಂದೇ ವ್ಯಾಲ್ಯೂ ಇರಲ್ಲ. ಇವಾಗ ಹೈಟ್ ಆಫ್ ದ ಸ್ಟೂಡೆಂಟ್ಸ್ ಅಂತ ತೊಗೊಂಡ್ರೆ ಇವಾಗ 145 ಸೆಂಟಿಮೀಟರ್ ಟು 150 ಸೆಂಟಿಮೀಟರ್ ಅಂತ ತೊಗೊಳ್ತೀವಿ. ಸೊ ಅದ್ರ ಮಿಡಲ್ ಎಲ್ಲ ವ್ಯಾಲ್ಯೂಸ್ ಬರ್ಬೋದಲ್ಲ. ಸೊ ಹಾಗಾಗಿ ನಾವು ಅದನ್ನು ಒಂದೊಂದೇ ವ್ಯಾಲ್ಯೂ ತೊಗೊಳ್ಳಲ್ಲ. ಇದು ಕಂಟಿನ್ಯೂಯಸ್ ಡಿಸ್ಟ್ರಿಬ್ಯೂಷನ್ ಆಗಿರೋದ್ರಿಂದ ಸೊ ನಾವು ಇನ್ ದ ಫಾರ್ಮ್ ಆಫ್ ಲೆಸ್ ದೆನ್ ಅಂತ ತೊಗೊಳ್ಬೋದು, ಕ್ಯಾಲ್ಕುಲೇಟ್ ಮಾಡ್ತೀವಿ ಪ್ರೊಬ್ಯಾಬಿಲಿಟೀಸ್ನ, ಅವ್ರ ಇನ್ ದ ಫಾರ್ಮ್ ಆಫ್ ಗ್ರೇಟರ್ ದೆನ್ ಅಂತ. ಸೊ ಅವರಿಂದ ಇನ್ ಬಿಟ್ವೀನ್ ದ ರೇಂಜ್ ನಾವು ಅದನ್ನು ಆಕರೆನ್ಸ್ ಆಗೋದು ಪ್ರೊಬ್ಯಾಬಿಲಿಟಿನ ಕಂಡುಹಿಡಿತೀವಿ. For a normal distribution, mu and sigma are the two parameters. Pi is equals to 3.1416, E is equals to 2.7183 are the two constants. ಸೊ ಇಲ್ಲಿ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ಗೆ ಮ್ಯೂ ಮತ್ತು ಸಿಗ್ಮಾ ಅನ್ನೋದು 2 ಪ್ಯಾರಾಮೀಟರ್ ಇರುತ್ತೆ, ಮತ್ತು ಪೈ ಆ್ಯಂಡ್ ಇ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ದೀಸ್ ಆರ್ ದ ಕಾನ್ಸ್ಟೆಂಟ್ಸ್. ಆ್ಯಂಡ್ ಎಕ್ಸ್ ಏನಿರುತ್ತೆ ರೇಂಜು -∞ to +∞. ಫಾರ್ ಅ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಮೀನ್ ಈಸ್ ಈಕ್ವಲ್ಸ್ ಟು ಮ್ಯೂ. ಸೊ ಮೀನ್ ಏನಾಗುತ್ತೆ, ಮ್ಯೂ ಆಗುತ್ತೆ, ವೇರಿಯನ್ಸು ಸಿಗ್ಮಾ ಸ್ಕ್ವೇರ್ ಆಗುತ್ತೆ, ಆ್ಯಂಡ್ ಎಸ್ ಡಿ ಅಂದರೆ ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್ ಅಂತ. ಸೊ ಸ್ಕ್ವೇರ್ ರೂಟ್ ಆಫ್ ಸಿಗ್ಮಾ ಸ್ಕ್ವೇರ್ ಅಂದರೆ ಸಿಗ್ಮಾ. A normal variate with parameters mu and sigma square is denoted by n of mu, sigma square ಅಂತ ಹೇಳ್ತೇವೆ. A binomial variate with parameters n and p can be treated as a normal variate with parameters mu is equals to n into p and sigma is equals to square root of n into p into q ಅಂಡರ್ ದ ಕಂಡೀಷನ್ಸ್. ಅಂದರೆ ಇವಾಗ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಇತ್ತು ಅಂತಂದರೆ ಅದನ್ನು ನಾವು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂತ ಯಾವಾಗ ಟ್ರೆಂಡ್ ಆಗುತ್ತೆ ಅಂದರೆ ಇವಾಗ ಈ ಕಂಡೀಷನ್ಸ್ ಇದೆ. ಏನೇನು, ಪಿ ಆ್ಯಂಡ್ ಕ್ಯೂ ಆರ್ ಆಲ್ಮೋಸ್ಟ್ ಈಕ್ವಲ್, ಅಂದರೆ ಪಿ ಮತ್ತು ಕ್ಯೂ ಆಲ್ಮೋಸ್ಟ್ ಈಕ್ವಲ್ ಇರುತ್ತೆ, ಮತ್ತು ಎನ್ ಈಸ್ ವೆರಿ ಲಾರ್ಜ್ ಇದ್ದಾಗ ಅವಾಗ ನಾವು ನಾರ್ಮಲ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಹೋಗ್ಬಿಟ್ಟು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಸೊ ಇವಾಗ ಬೈನಾಮಿಯಲಲ್ಲಿ ಎನ್ ಆ್ಯಂಡ್ ಪಿ ಇರುತ್ತಲ್ವ ಪ್ಯಾರಾಮೀಟರ್ಸು. ಸೊ ಅದನ್ನ ನಾವು ನಾರ್ಮಲಲ್ಲಿ ಯಾವ ಥರ ಕನ್ವರ್ಟ್ ಮಾಡ್ತೀವಂದರೆ ಎನ್ ಇಂಟು ಪಿ ಮಾಡಿದ್ರೆ ಏನು ಬರುತ್ತಲ್ಲ ಅದು ಮ್ಯೂ, ಅಂದರೆ ಇಲ್ಲಿ ಮೀನ್ ಅಂತ ತಗೊಳ್ತೇವೆ. ಮತ್ತು ಸಿಗ್ಮಾ ಹೆಂಗೆ ಕಂಡುಹಿಡಿತೇವೆ, ಸ್ಕ್ವೇರ್ ರೂಟ್ ಆಫ್ ಎನ್ ಇಂಟು ಪಿ ಇಂಟು ಕ್ಯೂ. Normal distribution is a limiting case of Poisson distribution under the condition that sigma is very large. ಸೊ ಇವಾಗ ಲ್ಯಾಂಬ್ಡಾ ಈಸ್ ವೆರಿ ಲಾರ್ಜ್, ಅಂದರೆ ಲ್ಯಾಂಬ್ಡಾ ಟೆಂಡ್ಸ್ ಟು ಇನ್ಫಿನಿಟಿ. ಪಾಯ್ಸನ್ ಡಿಸ್ಟ್ರಿಬ್ಯೂಷನಲ್ಲಿ ಲ್ಯಾಂಬ್ಡಾ ವ್ಯಾಲ್ಯೂ ಯಾವಾಗ ಇನ್ಫಿನಿಟಿ ನಿಯರ್ ಬರುತ್ತೋ ಆವಾಗ ಆ ಡಿಸ್ಟ್ರಿಬ್ಯೂಷನ್ ಏನಂತ ನಾವು ಕನ್ಸಿಡರ್ ಮಾಡ್ತೇವೆ, ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂತ ತಗೊಳ್ತೇವೆ. ಸೊ ಈಗ ಎಕ್ಸಾಂಪಲ್ಸ್ ಆಫ್ ನಾರ್ಮಲ್ ವೇರಿಯೇಟ್ ಅಂದರೆ ಹೈಟ್ಸ್ ಆಫ್ ಸ್ಟೂಡೆಂಟ್ಸ್ ಆಫ್ ಅ ಕಾಲೇಜ್, ವೇಟ್ಸ್ ಆಫ್ ಆ್ಯಪಲ್ ಗ್ರೋನ್ ಇನ್ ಆನ್ ಆರ್ಕ್ಯಾಡ್. ಅಂದರೆ ವೇಟ್ಸ್ ಇವಾಗ ಎಲ್ಲದೂ ಸೇಮ್ ಇರಲ್ವಲ್ಲ, ಅಂದರೆ ಇವಾಗ 1 kg ಟು 2 kg ಈ ಥರ, 10 grams to 20 grams ಈ ಥರ ಬರ್ಬೋದು. ಲೈಫ್ ಟೈಮ್ ಆಫ್ ಎಲೆಕ್ಟ್ರಿಕ್ ಬಲ್ಬ್ಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ಅ ಫರ್ಮ್, intelligence quotient of a large group of children, income of the persons working in an organization, marks scored by students in an examination, the amount of money in rupees that a person has saved, the time in minutes that a person has to wait at a certain station for a train. ಸೊ ಇವೆಲ್ಲ ಏನಾಗುತ್ತೆ, ಇದು ಒಂದೇ ವ್ಯಾಲ್ಯೂಸನ್ನು ತಗೊಳ್ಳೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಇದಕ್ಕೆ ನಾವು ಏನಂತ ಹೇಳ್ತೇವೆ, ಕಂಟಿನ್ಯೂಸ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಇದು. ಆ್ಯಂಡ್ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ನಾರ್ಮಲ್ ವೇರಿಯೇಟ್. ಸೊ ಪ್ರಾಪರ್ಟೀಸ್ ಏನು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ಸ್ದು, ಅ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ವಿತ್ ಪ್ಯಾರಾಮೀಟರ್ಸ್ ಮ್ಯೂ ಆ್ಯಂಡ್ ಸಿಗ್ಮಾ ಹ್ಯಾಸ್ ದ ಫಾಲೋಯಿಂಗ್ ಪ್ರಾಪರ್ಟೀಸ್. ದ ಪ್ರೊಬ್ಯಾಬಿಲಿಟಿ ಕರ್ವ್ ಆಫ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಸೊ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ದು ಪ್ರೊಬ್ಯಾಬಿಲಿಟಿ ಕರ್ವ್ ಈ ಥರ ಇರುತ್ತೆ. ಅಂದರೆ ಮಿಡಲ್ ಏನಿವಾಗ ಒಂದು ಲೈನ್ ಇರುತ್ತೆ. ಸೊ ಮಿಡಲ್ ಏನಿದೆ ಎಲ್ಲ ಮ್ಯೂ ಇರುತ್ತೆ, ಆ್ಯಂಡ್ ಅದರದ್ದು ರೈಟ್ ಸೈಡೆಲ್ಲ ಪಾಸಿಟಿವ್ ವ್ಯಾಲ್ಯೂಸ್ ಆ್ಯಂಡ್ ಅದರ ನೆಕ್ಸ್ಟ್ ಸೈಡೆಲ್ಲ ನೆಗೆಟಿವ್, ಅಂದರೆ ಮ್ಯೂದು ಪ್ಲಸ್ ವ್ಯಾಲ್ಯೂಸ್ ಅಂತ. ಅಂದರೆ ಮ್ಯೂ ಪ್ಲಸ್ ಸಿಗ್ಮಾ, ಮ್ಯೂ ಪ್ಲಸ್ 2 ಸಿಗ್ಮಾ ಈ ಥರ. ಅದೇ ಲೆಫ್ಟ್ ಸೈಡ್ ಬಂತಂದರೆ ಮ್ಯೂ ಮೈನಸ್ ಸಿಗ್ಮಾ, ಮ್ಯೂ ಮೈನಸ್ 2 ಸಿಗ್ಮಾ ಈ ಥರ ವ್ಯಾಲ್ಯೂಸು ಅಪ್ ಟು ಪ್ಲಸ್ ಇನ್ಫಿನಿಟಿ ಆ್ಯಂಡ್ ಮೈನಸ್ ಇನ್ಫಿನಿಟಿ ತನಕ ಹೋಗುತ್ತೆ. ದ ನಾರ್ಮಲ್ ಕರ್ವ್ ಈಸ್ ಬೆಲ್ ಶೇಪ್. ಸೊ ಕರ್ವ್ ನೋಡಿದ್ವಲ್ಲ ನಾವು, ಕರ್ವ್ ಯಾವ ಥರ ಇದೆ, ಬೆಲ್ ಶೇಪ್ ಇದೆ. ದ ನಾರ್ಮಲ್ ಕರ್ವ್ ಈಸ್ ಸಿಮೆಟ್ರಿಕಲ್ ಅಬೌಟ್ ದ ಮೀನ್. ಸೊ ಇದು ಏನಿದು ಸಿಮೆಟ್ರಿಕಲ್ ಅಂದರೆ ಮಿಡಲಲ್ಲಿ ಒಂದು ಲೈನ್ ಇದೆಯಲ್ಲ, ಅಂದರೆ ಇದು ಇಟ್ ಈಸ್ ಸಿಮೆಟ್ರಿಕಲ್ ಟು ಮೀನ್ ಅಂತ.
ಮ್ಯೂ ಅಂತಂದರೆ ಮೀನ್ ಅಲ್ವಾ, ಸೊ ಆ ಥರ ಬೀಟಾ 1 ಈಸ್ ಈಕ್ವಲ್ಸ್ ಟು 0. ಹಿಯರ್ ಮೀನ್ ಈಸ್ ಈಕ್ವಲ್ಸ್ ಟು ಮೀಡಿಯನ್ ಈಸ್ ಈಕ್ವಲ್ಸ್ ಟು ಮೋಡ್ ಈಸ್ ಈಕ್ವಲ್ಸ್ ಟು ಮ್ಯೂ. ಸೊ ಇಲ್ಲಿ ಏನಾಗುತ್ತೆ, ಮೀನು, ಮೀಡಿಯನ್ನು, ಮೋಡು ಮೂರು ಕೂಡ ಮ್ಯೂ ಇದೆ ವ್ಯಾಲ್ಯೂ. ಸೊ ನಿಮಗೆ ಕ್ವಶನಲ್ಲಿ ಮೀನ್, ಮೀಡಿಯನ್ ಆ್ಯಂಡ್ ಮೋಡ್ ಕಂಡುಹಿಡಿಯಿರಿ ಅಂದರೆ ಎಲ್ಲದರದ್ದು ಆನ್ಸರ್ ಮ್ಯೂವೇ ಬರುತ್ತೆ. The normal distribution has only one mode, that is it is unimodal. For distribution, the distribution is mesochotic. For a normal distribution, standard deviation is equals to sigma, quartile deviation is equals to 2/3 sigma, and mean deviation is equals to 4/5 sigma. ಇದೆಲ್ಲ ವ್ಯಾಲ್ಯೂಸು ನೀವು ನೆನ್ಪಿಟ್ಕೊಳ್ಬೇಕು. ಸ್ಟ್ಯಾಂಡರ್ಡ್ ಡಿವಿಯೇಷನ್ನು, ಕ್ವಾರ್ಟೈಲ್ ಡಿವಿಯೇಷನ್ನು, ಮೀನ್ ಡಿವಿಯೇಷನ್ನು. The curve is asymptotic to the x-axis. That is, the curve touches the x-axis only at -infinity and +infinity. In other words, the curve approaches nearer and nearer to x-axis but never touches it. So, ಇದೇನಿರುತ್ತೆ, x-axis curve asymptotic to the x-axis because ಅದು x-axisಗೆ ಟಚ್ ಆಗ್ತಾ ಇದೆ ಅಂತ ಅನಿಸುತ್ತೆ, ಬಟ್ ಅದು ಆ್ಯಕ್ಚುಲಿ ಟಚ್ ಆಗ್ತಾ ಇರಲ್ಲ. ಸೊ ಅದು ಹಾಗೆ ಕರ್ವ್ ಸ್ಟ್ರೇಟ್ ಉಳಿದ್ಬಿಡುತ್ತೆ ಕೆಳಗೆ ಬಂದಂಗೆಲ್ಲ. The curve has points of inflection at u minus sigma and mu plus sigma. That is, the points where the change in curvature occurs are mu minus sigma and mu plus sigma. For the normal distribution, the odd order moments are equal to 0. Since normal curve is symmetrical, and for the symmetrical distribution, the odd order moments are always 0. That is, mu1 is equals to mu3 is equals to mu5 is equals to 0. ಅಂದರೆ ಆಡ್ ಆರ್ಡರ್ಸ್ ಎಲ್ಲ ಏನಿರುತ್ತಲ್ಲ ಅವೆಲ್ಲ ಏನಿರುತ್ತೆ, 0 ಇರುತ್ತೆ. ದ ಈವನ್ ಆರ್ಡರ್ ಮೂಮೆಂಟ್ಸ್ ಆರ್ ಗಿವನ್ ಬೈ mu2r ಅಂತ ಫಾರ್ಮುಲಾ. ಆಡ್ ಯಾವಾಗಲೂ 0 ಇರುತ್ತೆ. ಈವನ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, mu2r ವೇರ್ ಆರ್ ವ್ಯಾಲ್ಯೂನ ನಾವು ಸಬ್ಸ್ಟಿಟ್ಯೂಟ್ ಮಾಡೋದು. ಆರ್ ವ್ಯಾಲ್ಯೂ 1 2 3 ಹಿಂಗಿರುತ್ತೆ. ಸೊ ಅದರ ಫಾರ್ಮುಲಾ ಏನು ಬರುತ್ತೆ, mu2rದು 1 × 3 × 5 so on up to 2r minus 1 into sigma raised to 2r. ಇದು ಅದರದ್ದು ಫಾರ್ಮುಲಾ. ಅದನ್ನೇ ನಾವು ಈಗ mu2 mu4 ಕ್ಯಾಲ್ಕುಲೇಟ್ ಮಾಡಿದ್ದಾರೆ ವ್ಯಾಲ್ಯೂಸ್ ಹಾಕಿ. mu2 ಅಂದರೆ ಇವಾಗ ಆರ್ ವ್ಯಾಲ್ಯೂ ಏನಿದೆ 2 ಇದೆ, ಸೊ 2 × 2 ಅಂದರೆ mu4. ಹೀಗೆ ನಾವು ವ್ಯಾಲ್ಯೂಸ್ ಹಾಕಿ ಕ್ಯಾಲ್ಕುಲೇಟ್ ಮಾಡಬೇಕು. mu2 ಬರಬೇಕಲ್ವ, mu2 ಬರಬೇಕಂದ್ರೆ ಆರ್ ಪ್ಲೇಸಲ್ಲಿ ಏನು ಬರಬೇಕು, 1 ಬರಬೇಕು. ಸೊ 1 × 2 × r ಹಾಗೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ವ್ಯಾಲ್ಯೂಸ್ ಸಿಗುತ್ತೆ. The quartile Q1 and Q3 are equidistant from the median and are given by Q1 is equals to mu minus 0.6745 sigma and Q3 is equals to mu plus 0.6745 sigma. ಸೊ ಇದೇನದು ಕ್ವಾರ್ಟೈಲ್ಸನ್ನು ಕ್ಯಾಲ್ಕುಲೇಟ್ ಮಾಡೋದು ಆ್ಯಂಡ್ ದೇ ಆರ್ ಇಕ್ವಿಡಿಸ್ಟೆಂಟ್ ಫ್ರಮ್ 1 and ಅಂದರೆ ಮೀಡಿಯನಿಂದ ಇಕ್ವಿಡಿಸ್ಟೆಂಟ್ ಇರುತ್ತೆ. The total area under the normal curve is equal to 1. ಸೊ ಟೋಟಲ್ ಅದು ಕರ್ವ್ ಕೆಳಗಡೆ ಏರಿಯಾ ಎಲ್ಲ ಏನಿರುತ್ತಲ್ಲ ಅದು 1 ಇದೆ ಅಂತ ನಾವು ತಗೊಳ್ತೀವಿ. ಸೊ ದ ಏರಿಯಾ ಟು ದ ರೈಟ್ ಆಫ್ ದ ಆರ್ಡಿನೇಟ್ ಆಟ್ ದ ಮೀನ್ ಆ್ಯಸ್ ವೆಲ್ ಆ್ಯಸ್ ಟು ದ ಲೆಫ್ಟ್ ಆಫ್ ದ ಆರ್ಡಿನೇಟ್ ಆಟ್ ದ ಮೀನ್ ಈಸ್ 0.5. ಸೊ ನಾವು ಲೆಫ್ಟಲ್ಲಿರೋ ಮೀನೆಲ್ಲ ಟೋಟಲ್ ಅಂದರೆ ಮೀನ್ ಪಕ್ಕ ಇರೋದೆಲ್ಲ ಏನಾಗುತ್ತೆ, ಮೀನ್ ಲೆಫ್ಟ್ ಸೈಡ್ ಇರೋದೆಲ್ಲ ಏರಿಯಾ ಎಷ್ಟಾಗುತ್ತೆ 0.5. ಅದೇ ಥರ ಮೀನ್ ರೈಟ್ ಸೈಡ್ ಇರೋ ಏರಿಯಾ ಎಲ್ಲ 0.5 ಆಗುತ್ತೆ. ಸೊ ಎರಡು ಕೂಡಿಸಿದ್ರೆ ಟೋಟಲ್ ಏರಿಯಾ ಏನಾಗುತ್ತೆ 1 ಆಗುತ್ತೆ. ಸೊ ಇದು ಅದೇ ಥರ. ಮತ್ತು ಸ್ಟ್ಯಾಂಡರ್ಡ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಸೊ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ನು ಸ್ಟ್ಯಾಂಡರ್ಡ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಯಾವಾಗ ಆಗುತ್ತೆ ಅಂದರೆ ನೋಡೋಣ ಇಲ್ಲಿ. ಇಫ್ ಜಡ್ ಈಸ್ ಅ ನಾರ್ಮಲ್ ವೇರಿಯೇಟ್ ವಿತ್ ಮೀನ್ ಮ್ಯೂ ಈಸ್ ಈಕ್ವಲ್ಸ್ ಟು 0 ಆ್ಯಂಡ್ ಎಸ್ ಡಿ ಸಿಗ್ಮಾ ಈಸ್ ಈಕ್ವಲ್ಸ್ ಟು 1 ದೆನ್ Z is called normal variate, standard normal variate, and the distribution of Z is called standard normal distribution. ಸೊ ನಾವು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಇದ್ದಾಗ, ನಾರ್ಮಲ್ ವೇರಿಯೇಟ್ ಇದ್ದಾಗ ಅಲ್ಲಿ ಮ್ಯೂ ಇಸ್ ಈಕ್ವಲ್ಸ್ ಟು 0 ಆಯಿತು ಆ್ಯಂಡ್ ಎಸ್ ಡಿ ಏನಾದರೂ 1 ಇತ್ತಂದರೆ ಆವಾಗ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಹೋಗಿಬಿಟ್ಟು ಅದು ಏನಾಗುತ್ತೆ, ಸ್ಟ್ಯಾಂಡರ್ಡ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಅಂದರೆ ಆ ಜಡ್ ಅನ್ನೋ ವೇರಿಯೇಬಲ್ ನಾರ್ಮಲ್ ವೇರಿಯೇಟ್ ಹೋಗ್ಬಿಟ್ಟು ಸ್ಟ್ಯಾಂಡರ್ಡ್ ನಾರ್ಮಲ್ ವೇರಿಯೇಟ್ ಆಗುತ್ತೆ ಆ್ಯಂಡ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಜಡ್ ಈಸ್ ನೌ ಕಾಲ್ಡ್ standard normal distribution. The probability density function of a standard normal distribution is f of z is equals to 1 divided by root 2 pi e raised to minus z square by 2. Note,
For a standard normal distribution, mean is equals to 0, variance is equals to 1 and SD is equals to 1. So obviously ಅದು ಸ್ಟ್ಯಾಂಡರ್ಡ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂದರೆ ಮೀನ್ ಮಸ್ಟ್ ಬಿ 0 ಆ್ಯಂಡ್ SD ಮಸ್ಟ್ ಬಿ 1. ಸೊ SD 1 ಇದ್ದಾಗ ಆಬ್ವಿಯಸ್ಲಿ ವೇರಿಯನ್ಸ್ ಏನಾಗುತ್ತೆ 1 ಸ್ಕ್ವೇರ್ ಆಗುತ್ತೆ, ಅಂದರೆ ಅದು ಕೂಡ 1 ಇರುತ್ತೆ. ದ ಸ್ಟ್ಯಾಂಡರ್ಡ್ ನಾರ್ಮಲ್ ಕರ್ವ್ ಈಸ್ ಬೆಲ್ ಶೇಪ್ಡ್, ಇದು ಕೂಡ ಬೆಲ್ ಶೇಪ್ ಇರುತ್ತೆ. ದ ಸ್ಟ್ಯಾಂಡರ್ಡ್ ನಾರ್ಮಲ್ ಕರ್ವ್ ಈಸ್ ಸಿಮೆಟ್ರಿಕಲ್ ಅಬೌಟ್ Z is equals to 0. ಹಿಯರ್ ಮೀನ್, ಮೀಡಿಯನ್ ಆ್ಯಂಡ್ ಮೋಡ್ ಈಸ್ ಈಕ್ವಲ್ಸ್ ಟು 0. ಸೊ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂದರೆ ಮೀನ್, ಮೀಡಿಯನ್, ಮೋಡ್ ಮೂರು ಕೂಡ ಈಕ್ವಲ್ಸ್ ಟು ಮ್ಯೂ ಇರುತ್ತೆ. ಸೊ ಇಲ್ಲಿ ಸ್ಟ್ಯಾಂಡರ್ಡ್ ನಾರ್ಮಲ್ ಡಿಸ್ಟ್ರಿಬ್ಯೂಷನಲ್ಲಿ ಮೀನ್ 0 ಇರೋದ್ರಿಂದ ಮೀಡಿಯನ್ ಆ್ಯಂಡ್ ಮೋಡ್ ಕೂಡ 0 ಆಗುತ್ತೆ. ಟೋಟಲ್ ಏರಿಯಾ ಅಂಡರ್ ದ ಸ್ಟ್ಯಾಂಡರ್ಡ್ ನಾರ್ಮಲ್ ಕರ್ವ್ ಈಸ್ ಈಕ್ವಲ್ಸ್ ಟು 1. ಸೊ ಇಲ್ಲಿ ಟೋಟಲ್ ಏರಿಯಾ 1 ಇರುತ್ತೆ. ಸ್ಟ್ಯಾಂಡರ್ಡ್ ನಾರ್ಮಲ್ ಕರ್ವ್ ಈಸ್ ಅಸಿಂಪ್ಟೋಟಿಕ್ ಟು ದ ಎಕ್ಸ್ ಆಕ್ಸಿಸ್, ಇದು ಕೂಡ ಅದೇ ಅಸಿಂಪ್ಟೋಟಿಕ್ ಇರುತ್ತೆ, ಅಂದರೆ ಟಚ್ ಆಗುತ್ತೆ ಅನಿಸುತ್ತೆ ಬಟ್ ಇದು ಆಗೋದಿಲ್ಲ. If x is a normal variate with mean is equals to mu and SD is equals to sigma, then Z is equals to x minus mu by sigma is a SNV. ಸೊ ಇವಾಗ ನಮಗೆ ನಾರ್ಮಲ್ ವೇರಿಯೇಟ್ ಇದೆ, ಮೀನ್ ವ್ಯಾಲ್ಯೂ ಮ್ಯೂ ಇರುತ್ತೆ ಆ್ಯಂಡ್ SD ವ್ಯಾಲ್ಯೂ Z ಇದ್ದರೆ ಸಿಗ್ಮಾ ಇದ್ದರೆ ಅವಾಗ ನಾವು ಅದನ್ನು ಸ್ಟ್ಯಾಂಡರ್ಡ್ ನಾರ್ಮಲ್ ವೇರಿಯೇಟ್ ಆಗಿ ಹೆಂಗೆ ಕನ್ವರ್ಟ್ ಮಾಡ್ತೇವೆ, ಎಕ್ಸ್ ಮೈನಸ್ ಮ್ಯೂ ಬೈ ಸಿಗ್ಮಾ ಮಾಡಬೇಕು. ದಟ್ ಈಸ್ ಎಕ್ಸ್ n of mu comma sigma square then z n of 0 comma 1, ಅಂದರೆ ಮೀನ್ ವ್ಯಾಲ್ಯೂ 0 ಇದೆ ಆ್ಯಂಡ್ ಸಿಗ್ಮಾ ವ್ಯಾಲ್ಯೂ 1 ಇದೆ ಅಂತ, ಸಿಗ್ಮಾ ಸ್ಕ್ವೇರ್ ಏನಿದೆ 1 ಇದೆ ಅಂತ ಅರ್ಥ. So to find any probability regarding x, the SNV Z can be made use of the graph of standard normal distribution as follows. ಸೊ ಈ ಥರ ಕರ್ವ್ ಇರುತ್ತೆ ನಮಗೆ, Z ಇದೆ 0 1 2 3, ಇಲ್ಲಿ -2 3 ಹಿಂಗಿರುತ್ತೆ. The shaded area in the graph represent the probability that the SNV takes a value between Z and infinity. ಸೊ ಇದೇನು ಶೇಡೆಡ್ ಏರಿಯಾ ಇರುತ್ತಲ್ಲ ಅದೇನು ಹೇಳುತ್ತೆ, ಆ probability of getting that value. Which value? The value between Z and infinity. This area can be read from the table of areas under standard normal curve. ನೀವು ಎಕ್ಸಾಂಪಲ್ ಸಾಲ್ವ್ ಮಾಡಿದಾಗ ನಿಮ್ಗೆ ಇದು ಗೊತ್ತಾಗುತ್ತೆ. ಸೊ ಈಗ ಇಫ್ ಎಕ್ಸ್ ಈಸ್ ಅ ನಾರ್ಮಲ್ ವೇರಿಯೇಟ್ ವಿತ್ ಮೀನ್ ಈಸ್ ಈಕ್ವಲ್ಸ್ ಟು 64 ಆ್ಯಂಡ್ ವೇರಿಯನ್ಸ್ ಈಸ್ ಈಕ್ವಲ್ಸ್ ಟು 144, ಫೈಂಡ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ x greater than or equals to 67, x less than 66 and greater than or equals to 60 and x less than 62. ಸೊ ಇವಾಗ ನಿಮ್ಗೆ ಸಾಲ್ವ್ ಮಾಡೋಣ, ನೋಡ್ಕೊಳ್ಳಿ. ಇವಾಗ ನಾವು ಇದನ್ನು ಯಾವ ಥರ ರಿಪ್ರೆಸೆಂಟ್ ಮಾಡ್ತೀವಿ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ನ, ಮ್ಯೂ ಕಾಮ ಸಿಗ್ಮಾ ಸ್ಕ್ವೇರ್ ಅಂತಲ್ವಾ. ಸೊ ಮ್ಯೂ ಅಂತಂದರೆ ಅಂದರೆ ಮೀನ್ ಎಷ್ಟಿದೆ 64, ಸಿಗ್ಮಾ ಎಷ್ಟಿದೆ ಇವಾಗ ಸಿಗ್ಮಾ ಸ್ಕ್ವೇರ್ ಅಂದರೆ 144, ಇಲ್ಲಿ 144 ಬದಲಿ 12 ಸ್ಕ್ವೇರ್ ಅಂತ ಬರಿತೇವೆ ನಾವು. ಸೊ ಇವಾಗ ಜಡ್ ಏನಾಗುತ್ತೆ ಅಂದರೆ ಇವಾಗ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ನೆಲ್ಲ ನಾವು ರೀಪ್ರೆಸೆಂಟ್ ಮಾಡಬೇಕಲ್ವ. ಸೊ ಅವಾಗ ಎಕ್ಸ್ ಮೈನಸ್ ಮ್ಯೂ ಬೈ ಸಿಗ್ಮಾ ಇದೆಯಲ್ವ. ಸೊ ಎಕ್ಸ್ ಎಷ್ಟಿದೆ, ಎಕ್ಸ್ ಬರ್ಕೊಳ್ಬೇಕು, ಮೈನಸ್ ಮ್ಯೂ ಏನಿದೆ ಇವಾಗ 64 ಡಿವೈಡೆಡ್ ಬೈ ಸಿಗ್ಮಾ ಅಂದರೆ 12 ಈಸ್ ಎನ್ ಆಫ್ 0 ಕಾಮ 1. ಸೊ ಇವಾಗ ನಾವು ಎಕ್ಸ್ ವ್ಯಾಲ್ಯೂಸನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ ನಮಗೆ ಗೊತ್ತಾಗುತ್ತೆ. ಇವಾಗ ಫಸ್ಟ್ ನೋಡಿ ನೀವು ಗ್ರಾಫ್ ಹಾಕ್ಕೊಳ್ಬೇಕು. ಇವಾಗ ಪಿ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 67 ಅಂತ ಇದೆ. ಸೊ ಇವಾಗ 67, ಇವಾಗ ಫಸ್ಟ್ ನೀವು ಗ್ರಾಫ್ ಹೆಂಗೆ ಹಾಕ್ಕೋಬೇಕು, ಇವಾಗ ಹೀಗೆ ಬೆಲ್ ಶೇಪ್ಡ್ ಕರ್ವ್ ಹಾಕ್ಕೊಳ್ಳಿ, ಮಿಡಲ್ ಒಂದು ಲೈನ್ ಹಾಕ್ಕೊಳ್ಳಿ, ಆ ಮಿಡಲ್ ಲೈನ್ ಎಲ್ಲಿ ಇರುತ್ತೆ 0ಗಿರುತ್ತೆ. ಆಮೇಲೆ ನೀವು ಹೆಂಗೆ ಹಾಕ್ಕೊಳ್ಬೋದು +1 +2 +3 ಅಪ್ ಟು ಇನ್ಫಿನಿಟಿ ಅಂತ ರೈಟ್ ಸೈಡ್ ಹಾಕ್ಕೊಳ್ಳಿ ಆ್ಯಂಡ್ ಲೆಫ್ಟ್ ಸೈಡ್ -1 -2 -3 ಅಂತ ಹಾಕ್ಕೊಳ್ಳಿ. ಇವಾಗ ನೋಡಿ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 67 ಇದೆ. ಸೊ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 67 ಅಂದರೆ ಅದು ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತಲ್ವ. ಅಂದರೆ ಇವಾಗ ಫಸ್ಟ್ ಹೆಂಗೆ ಬರ್ಕೊಳ್ಬೇಕು, ಎಕ್ಸ್ ವ್ಯಾಲ್ಯೂವನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ. ಅಂದರೆ ಇವಾಗ ಪಿ ಆಫ್ ಎಕ್ಸ್ ವ್ಯಾಲ್ಯೂ ಏನಿದೆ 67 ಮೈನಸ್ 64 ಡಿವೈಡೆಡ್ ಬೈ 12 ಅಂದರೆ 3 ಡಿವೈಡೆಡ್ ಬೈ 12 ಅಂದರೆ 1/4 ಆಗುತ್ತೆ. ಸೊ 1/4 ಅಂದರೆ 0.25. ಸೊ ಪಿ ಆಫ್ ಝಡ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0.25. ಸೊ ಗೊತ್ತಿತ್ತಲ್ಲ, ಫಸ್ಟ್ ಅವರು ಎಕ್ಸ್ ವ್ಯಾಲ್ಯೂ ಏನಿರುತ್ತಲ್ಲ ಎಕ್ಸ್ ವ್ಯಾಲ್ಯೂನ ಜಡ್ ಫಾರ್ಮುಲಾದಲ್ಲಿ ಹಾಕ್ಕೋಬೇಕು. ಅಂದರೆ ಎಕ್ಸ್ ಮೈನಸ್ ಮ್ಯೂ ಬೈ ಸಿಗ್ಮಾ ಏನಿರುತ್ತಲ್ಲ ಆ ಫಾರ್ಮುಲಾದಲ್ಲಿ ನಾವು ಎಕ್ಸ್ ವ್ಯಾಲ್ಯೂನ ಹಾಕ್ಕೊಂಡ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬಂತದ್ದು 0.25 ಬಂತು ಆ್ಯಂಡ್ ಇಟ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಇದೆ. ಸೊ ಪಿ ಆಫ್ ಜಡ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0.25. ಸೊ ಇವಾಗ 0.25 ನೀವು ಗ್ರಾಫಲ್ಲಿ ಲೊಕೇಟ್ ಮಾಡ್ಕೊಳ್ಳಿ. ಇವಾಗ ಏನು ಹೇಳಿದ್ದಾರೆ 0.25ಗಿನ ಪ್ರೊಬ್ಯಾಬಿಲಿಟಿ ಗ್ರೇಟರ್ ದೆನ್ ಆರ್ ಆದ್ರೆ ಗ್ರೇಟರ್ ದೆನ್ ಆದ್ರೆ ಇರಬೇಕು, ಈಕ್ವಲ್ ಆದರೆ ಇರಬೇಕು. ಸೊ ನಾವು 0.25ದಿಂದ ಅಪ್ ಟು ಪ್ಲಸ್ ಇನ್ಫಿನಿಟಿ ತನಕ ಏನಾಗುತ್ತೆ ಏರಿಯಾ ನಮಗೆ ಬೇಕಾಗಿರೋ ಏರಿಯಾ ಇದು. ಸೊ ನಮಗಿದು ಏನಾಗುತ್ತೆ 0.25ಇಂದ ಪ್ಲಸ್ ಇನ್ಫಿನಿಟಿ ತನಕ ಬೇಕಾಗಿರೋ ಏರಿಯಾ ಅಲ್ವಾ, ಬಿಕಾಸ್ ಇಟ್ ಈಸ್ ಗ್ರೇಟರ್ ದೆನ್ ಅಂತಿದೆ. ಸೊ ಅದೆಲ್ಲ ಏರಿಯಾನ ನಾವು ಶೇಡ್ ಮಾಡ್ಕೋಬೇಕು. ಈ ವ್ಯಾಲ್ಯೂವನ್ನು ನಾವು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ,
ನಮ್ಗೆ ಇವಾಗ 0.25 ಟು ಇನ್ಫಿನಿಟಿ ವ್ಯಾಲ್ಯೂ ಬೇಕಲ್ಲ. ಸೊ ಆ 0.25 ಟು ಇನ್ಫಿನಿಟಿ ವ್ಯಾಲ್ಯೂ ನಾವು ಹೆಂಗೆ ಕಂಡುಹಿಡ್ಕೊಳ್ಬೋದು, ನಾರ್ಮಲ್ ಕರ್ವ್ ಇದೆಯಲ್ಲ, ಆ ನಾರ್ಮಲ್ ಕರ್ವ್ದು ಇಲ್ಲಿ ಟೇಬಲ್ ಕೊಟ್ಟಿದ್ದಾರೆ ನಮಗೆ. ಇದು ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಲಾಸ್ಟ್ ಪೇಜಲ್ಲಿ ಸಿಗುತ್ತೆ, ಅಥವಾ ನಿಮ್ಮ ಹತ್ರ ಬುಕ್ ಇರುತ್ತಲ್ವ ಸ್ಟ್ಯಾಟಿಸ್ಟಿಕಲ್ ಬುಕ್ಕು, ಆ ಬುಕ್ಕಲ್ಲಿ ಕೂಡ ಇದು ಸಿಗುತ್ತೆ. ಸೊ ಇದು ಹೆಂಗೆ, ಇವಾಗ 0.25 ಟು ಇನ್ಫಿನಿಟಿ ಅಂದಿದ್ದಾರಲ್ಲ, ಸೊ ಫಸ್ಟು ಜಡ್ ವ್ಯಾಲ್ಯೂಸ್ ನೋಡ್ಕೊಳ್ಳಿ. ಜಡ್ ವ್ಯಾಲ್ಯೂಸಲ್ಲಿ ಇವಾಗ 0.25 ಇದೆ, 0.25. ಸೊ ಫಸ್ಟು 0.2 ಎಲ್ಲಿ ಬರುತ್ತೆ ನೋಡಿ. ಸೊ ಇವಾಗ 0.2 ಇಲ್ಲಿ ಬಂತ, ಇವಾಗ 0.25 ಬೇಕು. ಸೊ 0.2 ರೋನಲ್ಲಿ ಮತ್ತು 5 ಎಲ್ಲಿ ಬರುತ್ತೆ ನೋಡಿ. ಇವಾಗ 0.2 5 ಎಲ್ಲಿದೆ, ಇವಾಗ ಆ ವ್ಯಾಲ್ಯೂ ಎಷ್ಟಿದೆ, 0.4013. ಸೊ ಈ ಥರ ನಾವು 0.2 ಮತ್ತು ನೆಕ್ಸ್ಟ್ ಡಿಜಿಟ್ ಏನಿದೆ 5 ಇದೆ, ಆ 5ಅನ್ನು ನಾವಿಲ್ಲಿ ಆ ರೋಯಿಂದ ತೊಗೊಳ್ಬೇಕು. ಆ ಪರ್ಟಿಕ್ಯುಲರ್ ರೋದಲ್ಲಿ ಆ ಕಾಲಮ್ಸ್ ಇದ್ದಲ್ಲ 0 1 2 3 ಹೆಂಗೆ. ಸೊ 0.25 ಅಂತ ಅಂದರೆ ಎಷ್ಟು ಬರುತ್ತೆ, 0.2 ರೋಲಲ್ಲಿ 5 ತೊಗೊಂಡಾಗ 0.4013. ಸೊ ಹಾಗೇ ನೀವು ನೆಗೆಟಿವ್ ವ್ಯಾಲ್ಯೂಸ್ ಕೂಡ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋದು. ಈಗ ಸಪೋಸ್ ನಿಮಗೆ -0.25 ಕೇಳಿದ್ದಾರೆ ಅಂದರೆ ಇವಾಗ -0.2 ರೋನಲ್ಲಿ ಬನ್ನಿ, ಮತ್ತು 5 ಎಲ್ಲಿದೆ ನೋಡ್ಕೊಳ್ಳಿ. ಸೊ ಆ ಥರ ನೀವು ಎಲ್ಲ ವ್ಯಾಲ್ಯೂಸನ್ನು ಇದರಿಂದ ಕ್ಯಾಲ್ಕುಲೇಟ್ ಮಾಡ್ಬೋದು. 0.25 ಟು ಇನ್ಫಿನಿಟಿ ವ್ಯಾಲ್ಯೂ ಏನು ಸಿಕ್ತು ನಮಗೆ, ನಾವು ಚಾರ್ಟಲ್ಲಿ ನೋಡಿದಾಗ 0.4013. ಸೊ ಅದೇ ಥರ ನೆಕ್ಸ್ಟ್ ಕ್ವಶನ್ ಏನು, P of x less than 66 greater than or equals to 60. ಸೊ ನೀವು ಸಿಂಬಲ್ಸ್ ಆ್ಯಸ್ ಇಟ್ ಈಸ್ ಇಟ್ಕೊಳ್ಳಿ, ಜಸ್ಟ್ ಎಕ್ಸ್ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಸೊ ಇವಾಗ x ಮೈನಸ್ ಮ್ಯೂ ಬೈ ಸಿಗ್ಮಾ ಅಂತ ಮಾಡಬೇಕು. ಇವಾಗ ಫಸ್ಟು 60 ಇದೆ ಎಕ್ಸ್ ವ್ಯಾಲ್ಯೂ, ಸೊ 60 ಮೈನಸ್ ಮ್ಯೂ ಅಂದರೆ 64 ಇದೆ, ಡಿವೈಡೆಡ್ ಬೈ ಸಿಗ್ಮಾ ಅಂದರೆ 12. ಸೊ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಸಿಂಬಲ್ ಆ್ಯಸ್ ಇಟ್ ಈಸ್ ಇಡಿ, ಮತ್ತು ಎಕ್ಸ್ ವ್ಯಾಲ್ಯೂ ಏನಿದೆ ಎಕ್ಸ್ ಆ್ಯಸ್ ಇಟ್ ಈಸ್ ಇಡಿ, x ಮೈನಸ್ 64/12 ಆ್ಯಂಡ್ ಲೆಸ್ ದೆನ್ ಇದೆ. ಸೊ 66 ಮೈನಸ್ 64 ಡಿವೈಡೆಡ್ ಬೈ 12. ಸೊ ಇವಾಗ x ಮೈನಸ್ 64/12 ಅಂದರೆ ಏನದು, ಜಡ್ ವ್ಯಾಲ್ಯೂ ಅಂತ. ಸೊ ಇವಾಗ 60 ಮೈನಸ್ 64/12 ಮಾಡಿದಾಗ ಎಷ್ಟು ಬಂತು, -0.33. ಅದೇ ಥರ 66 ಮೈನಸ್ 64/12 ಮಾಡಿದಾಗ ಎಷ್ಟು ಬಂತು, 0.17. ಸೊ ಇವಾಗ ನೀವು ಇದನ್ನು ನಾರ್ಮಲ್ ಕರ್ವ್ನಲ್ಲಿ ಹಾಕಿದರೆ ಹೆಂಗೆ ನೋಡಿ, ಜಡ್ ವ್ಯಾಲ್ಯೂ ಎಲ್ಲಿಂದ ಎಲ್ಲಿ ತನಕ ಇದೆ, ಪಾಸಿಟಿವ್ ಸೈಡಲ್ಲಿ 0.17 ಇದೆ. ಸೊ ಅದನ್ನ ಮಾರ್ಕ್ ಮಾಡ್ಕೊಳ್ಳಿ. ಆ್ಯಂಡ್ ನೆಗೆಟಿವ್ಸ್ ಅಂದರೆ ಲೆಫ್ಟ್ ಸೈಡಲ್ಲಿ ಏನಿದೆ -0.33 ಅಂತ. ಸೊ ಅದನ್ನ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ನಾವು ಜಡ್ ವ್ಯಾಲ್ಯೂ ಎಲ್ಲಿಂದ ಇರಬೇಕು, -0.33ಕಿಂತ ದೊಡ್ಡದಿರಬೇಕು, ಆ್ಯಂಡ್ ಅದು 0.17ಕಿಂತ ಸಣ್ಣದಿರಬೇಕು. ಅಂದರೆ ನಮ್ಗೆ ಏರಿಯಾ ಏನು ಸಿಗುತ್ತೆ, ಈ ಏರಿಯಾ ಸಿಗುತ್ತಲ್ಲ ಶೇಡೆಡ್ ರೀಜನ್. ಸೊ ಅದು ನಮ್ಗೆ ಏನು ಏರಿಯಾ ಇದೆಯಲ್ಲ -0.33 ಟು 0.17 ತನ ಬಿಟ್ವೀನ್ ಏರಿಯಾ ಏನೇನೆಲ್ಲ ಬರುತ್ತಲ್ಲ ಆ ಏರಿಯಾ ಎಲ್ಲ ಶೇಡ್ ಮಾಡ್ಕೊಳ್ಳಿ, ಅಂದರೆ ನಮ್ಗದು ಬೇಕಾಗಿರೋ ಏರಿಯಾ ಅಂತ. ಸೊ ಇದನ್ನ ನಾವು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಅಂದರೆ, ಇವಾಗ ಇವಾಗ ಅಬೋ ಎಕ್ಸಾಂಪಲ್ ಏನಿತ್ತು, ಈ ಪರ್ಟಿಕ್ಯುಲರ್ ಈ ಥರ ಇತ್ತು ಅಂದರೆ 0.25 ಟು ಇನ್ಫಿನಿಟಿ ಇತ್ತು. ಸೊ ನಾವು ಡೈರೆಕ್ಟ್ಲಿ ಚಾರ್ಟಲ್ಲಿ ನೋಡಿ ಅಂದರೆ ಡೈರೆಕ್ಟ್ಲಿ ನಮಗೆ ವ್ಯಾಲ್ಯೂ ಸಿಗುತ್ತೆ. ಬಟ್ ಇದರಲ್ಲಿ ಈ ಥರ ಇದ್ದಾಗ ನಮಗೆ ಹಾಗಾಗಲ್ಲ. ಸೊ ಅವಾಗ ನಾವು ಹೆಂಗೆ ಮಾಡ್ಬೋದು, 0 ಅಂದರೆ ಈ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು. ಏರಿಯಾ ಫ್ರಾಮ್ -0.33 ಟು ಪ್ಲಸ್ ಇನ್ಫಿನಿಟಿ. ಇವಾಗ ನೋಡಿ ನಮಗೆ ಡೈರೆಕ್ಟ್ಲಿ ವ್ಯಾಲ್ಯೂ ಸಿಗಲ್ಲ ಅಲ್ವಾ. ಸೊ ಈಗ -0.33 ಟು ಇನ್ಫಿನಿಟಿ ಏನು ಮಾಡ್ಕೊಳ್ಳಿ, ವ್ಯಾಲ್ಯೂ ಕಂಡಿಟ್ಕೊಳ್ಬೇಕು. -0.17 ಟು ಇನ್ಫಿನಿಟಿ ಮಾಡ್ಕೊಳ್ಬೇಕು, ಹೌದಲ್ವಾ, ನಮಗೆ ಬೇಕಾಗಿದ್ದ ಏರಿಯಾ. ಇವಾಗ -0.33 ಟು ಇನ್ಫಿನಿಟಿ ಮಾಡ್ಕೊಂಡಾಗ ಆ ಕಂಪ್ಲೀಟ್ ಏರಿಯಾ ಸಿಗುತ್ತೆ. ಎಲ್ಲಿಂದ -0.33 ಟು ಪೂರಾ ಪ್ಲಸ್ ಇನ್ಫಿನಿಟಿ ತನಕ ಸಿಗುತ್ತೆ. ಮತ್ತು 0.17 ಟು ಪ್ಲಸ್ ಇನ್ಫಿನಿಟಿ ತೊಗೊಂಡ್ರೆ ಇದು ಪೂರಾ ಏರಿಯಾ ಸಿಗುತ್ತೆ. ಸೊ ಇವಾಗ ಆ ಕಂಪ್ಲೀಟ್ ಏರಿಯಾದಲ್ಲಿ ಈ ಅನ್ಶೇಡೆಡ್ ರೀಜನನ್ನು ನಾವು ಮೈನಸ್ ಮಾಡಿದರೆ ನಮಗೆ ಶೇಡೆಡ್ ರೀಜನ್ ಎಷ್ಟಿದೆ ಅಂತ ಗೊತ್ತಾಗುತ್ತಲ್ವಾ. ಸೊ ನಾವು ಚಾರ್ಟಲ್ಲಿ ಯಾವ ಥರ ತೋರಿಸಿದ್ನೋ ಈಗ -0.33 ಅಂದರೆ -0.3 ಅಂತ ಜಡ್ ವ್ಯಾಲ್ಯೂ ತೊಗೊಳ್ಬೇಕು. ಅದು ರೋ ಬಂದುಬಿಟ್ಟು ಅದರಲ್ಲಿ 3 ಕಾಲಮ್ ಏನಿರುತ್ತಲ್ಲ ಅಂದರೆ -0.3 ತೊಗೊಂಡ್ಬಿಟ್ಟು ಆ ರೋದಲ್ಲಿ 3 ತೊಗೊಂಡಾಗ ನಮಗೆ ಅದು ಸಿಗುತ್ತೆ. ಎಷ್ಟು ಬರುತ್ತೆ, 0.6293 ಮೈನಸ್ 0.7 ಟು ಇನ್ಫಿನಿಟಿ ಅಂದರೆ 0.1ಗೆ ಬಂದುಬಿಟ್ಟು ಮತ್ತು ಅದೇ ರೋನಲ್ಲಿ ಕಾಲಮ್ಮು 7 ಎಲ್ಲಿ ಸಿಗುತ್ತೆ ಆ ವ್ಯಾಲ್ಯೂ ನೋಡ್ಕೊಳ್ಳಿ. ಸೊ 0.4325 ಮಾಡಿದಾಗ 0.1968. ಅದೇ ಥರ ಇವಾಗ x ಲೆಸ್ ದೆನ್ 62. ಸೊ x ಮೈನಸ್ 64/12 ಲೆಸ್ ದೆನ್, ಇವಾಗ ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, 62 ಕೊಟ್ಟಿದ್ದಾರೆ. ಸೊ 62 ಮೈನಸ್ 64/12. ಸೊ x ಮೈನಸ್ 64/12 ಅಂದರೆ ಏನದು, ಜಡ್ ವ್ಯಾಲ್ಯೂ ಕಂಡುಹಿಡಿಯೋದು. ಸೊ P ಆಫ್ Z ಲೆಸ್ ದೆನ್ 62 ಮೈನಸ್ 64/12 ಮಾಡಿದಾಗ ಎಷ್ಟು ಬಂತು, -0.17.
ಸೊ ಇದನ್ನ ನೀವು ಮಾರ್ಕ್ ಮಾಡ್ಕೊಳ್ಳಿ ಏರಿಯಾದಲ್ಲಿ. ಹೆಂಗೆ ಜಡ್ ವ್ಯಾಲ್ಯೂ ಹೆಂಗಿರಬೇಕು, ಇಟ್ ಶುಡ್ ಬಿ ಲೆಸ್ ದೆನ್ -0.17. ಸೊ -0.17 ಮಾರ್ಕ್ ಮಾಡ್ಕೊಳ್ಳಿ. ಸೊ ಜಡ್ ವ್ಯಾಲ್ಯೂ ಲೆಸ್ ದೆನ್ ಇರಬೇಕಲ್ಲ, ಸೊ ನೆಗೆಟಿವ್ ಸೈಡ್ ಏನು ಮಾಡ್ಕೊಳ್ಳಿ, ಎಲ್ಲವನ್ನು ಶೇಡ್ ಮಾಡ್ಕೊಳ್ಳಿ. ಸೊ ಏನಾಗುತ್ತೆ ಇವಾಗ ಇದನ್ನು ನಾವು ಹೆಂಗೆ ಕಂಡುಹಿಡಿತೀವಿ, ಏರಿಯಾ ಫ್ರಮ್ -0.17 ಟು -∞ ಅಂತ ಕಂಡುಹಿಡಿಬೇಕು. ಸೊ ಇದನ್ನ ನಾವು ಯಾವ ಥರ ಮಾಡ್ಕೊಳ್ಬೇಕು, ಸೊ ಇವಾಗ ಇಲ್ಲಿ ನೋಡಿ ಏರಿಯಾಸ್ ಫ್ರಮ್ -0.17 ಟು ಇನ್ಫಿನಿಟಿ ಅಂತ ಅಂದರೆ ಇವಾಗ ನಾವು ಚಾರ್ಟಲ್ಲಿ ವ್ಯಾಲ್ಯೂಸ್ ಹೆಂಗೆ ಕಂಡುಹಿಡಿಬೋದು, ಪ್ಲಸ್ ಇನ್ಫಿನಿಟಿ ತನಕ ನಾವು ಇರೋ ವ್ಯಾಲ್ಯೂಸನ್ನು ಕಂಡುಹಿಡಿಬೋದು. ಅಂದರೆ ಇವಾಗ -1 ಟು ಇನ್ಫಿನಿಟಿ, -2 ಟು ಇನ್ಫಿನಿಟಿ ಅಂದರೆ ಪ್ಲಸ್ ಇನ್ಫಿನಿಟಿಗೆ ನಾವು ವ್ಯಾಲ್ಯೂಸನ್ನು ಕಂಡುಹಿಡಿಬೋದು. -∞ ವ್ಯಾಲ್ಯೂಸ್ ಕಂಡುಹಿಡಿಲಿಕ್ಕಾಗಲ್ಲ. ಸೊ ಆವಾಗ ಈ ಥರ ನಾವು ನೆಗೆಟಿವ್ ರೀಜನ್ ಶೇಡ್ ಆದಾಗ ಹೆಂಗೆ ಮಾಡಬೇಕು, ಫಸ್ಟು ನಮ್ಗೆ ಗೊತ್ತಿದೆ ಅಲ್ವಾ, ಏರಿಯಾ ಅಂಡರ್ ಟೋಟಲ್ ಅಂದರೆ ಟೋಟಲ್ ಕರ್ವ್ ಕೆಳಗಡೆ ಇರೋ ಏರಿಯಾ ಎಷ್ಟಿದೆ, 1 ಇದೆ. ಸೊ ಇವಾಗ -∞ ಟು +∞ ತನಕ ಏರಿಯಾ ತೊಗೊಳ್ಳಿ. ಸೊ ಆಗ ಕಂಪ್ಲೀಟ್ ಏರಿಯಾ ಎಷ್ಟಾಗುತ್ತೆ, 1 ಆಗುತ್ತೆ. ಆ್ಯಂಡ್ ಅದರಲ್ಲಿ ಏನು ಮಾಡಬೇಕು, -0.17 ಟು +∞ ತನಕ ಏರಿಯಾ ಕಂಡುಹಿಡ್ಕೊಳ್ಬೇಕು. ಸೊ ಕಂಡುಹಿಡ್ಕೊಂಡು ಸೊ ಪೂರ ಕಂಪ್ಲೀಟ್ ಏರಿಯಾ ಅಂದರೆ 1, ಆ 1 ಏರಿಯಾದಲ್ಲಿ -0.17 ಟು ಇನ್ಫಿನಿಟಿಯನ್ನು ಮೈನಸ್ ಮಾಡಿದ್ರೆ ನಮಗೆ ಶೇಡೆಡ್ ರೀಜನ್ ಸಿಗುತ್ತಲ್ವ. ಸೊ ಈ ಥರ. ಸೊ ಹಿಂಗಿದ್ದಾಗ ನೆಗೆಟಿವ್ ಶೇಡ್ ಇದ್ದಾಗ ಏನು ಮಾಡಬೇಕು, ಕಂಪ್ಲೀಟ್ ಏರಿಯಾ ಮೈನಸ್ ಅದು -0.17 ಟು +∞ ತನಕ ತೊಗೊಂಡು ಮೈನಸ್ ಮಾಡಿಕೊಂಡ್ರೆ ನಮಗೆ ವ್ಯಾಲ್ಯೂ ಸಿಗುತ್ತೆ. ಸೊ ಅರ್ಥ ಆಯ್ತಲ್ಲ. ಇದು ಕೂಡ ಅದೇ ಥರ ಮೀನ್ ಕೊಟ್ಟಿದ್ದಾರೆ 80 ಅಂತ, ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿದ್ದಾರೆ 5. ಸೊ ಇವಾಗ ನಾವು ಮೋರ್ ದೆನ್ 90 ಅಂದರೆ ಎಕ್ಸ್ ಗ್ರೇಟರ್ ದೆನ್ 90, ಇವಾಗ ಬಿಟ್ವೀನ್ 70 ಆ್ಯಂಡ್ 85. ಸೊ ಈ ಥರ ನಾನು ಹೆಂಗೆ ಸಾಲ್ವ್ ಮಾಡಿದ್ನಲ್ಲ ಅದೇ ಥರ ನೀವು ಜಸ್ಟ್ ನಾನು ನಿಮಗೆ ಏರಿಯಾಸ್ ತೋರಿಸ್ತಾ ಹೋಗ್ತೀನಿ ನೋಡಿ. ಇವಾಗ P(z) ಗ್ರೇಟರ್ ದೆನ್ 2 ಅಂದ್ರೇನು, ಫಸ್ಟು 2 ಅವ್ರು ಏನು ಹೇಳಿರ್ತಾರೆ ಅದನ್ನ ಮಾರ್ಕ್ ಮಾಡ್ಕೊ, 2 ಮತ್ತು z ಗ್ರೇಟರ್ ದೆನ್ 2 ಇದೆ. ಸೊ ಅಂದರೆ 2 ಟು ಇನ್ಫಿನಿಟಿ ಅಂತ. ಸೊ 2 ಟು ಇನ್ಫಿನಿಟಿ ನಮಗೆ ಡೈರೆಕ್ಟ್ಲಿ ಏನೇನು ಸಿಗುತ್ತೆ, ಚಾರ್ಟಲ್ಲಿ ಸಿಗುತ್ತೆ. ಇದು ನೋಡು 2 ಟು ಇನ್ಫಿನಿಟಿ, ಇದು 0.2 ಟು ಇನ್ಫಿನಿಟಿ ಅಲ್ಲ. ಸೊ ಹೀಗೆ ನೆನ್ಪಿಟ್ಕೊಳ್ಬೇಕು. 2 ಅಂತಂದರೆ ಅದು ಜಡ್ ವ್ಯಾಲ್ಯೂಸಲ್ಲಿ 2 ಸಿಕ್ಬಿಡುತ್ತೆ ನಿಮಗೆ. ಸೊ ಆ 2ದಿಂದ ಇನ್ಫಿನಿಟಿ ಅಂತ ನೋಡ್ಕೊಳ್ಬೇಕು. ಇನ್ಫಿನಿಟಿ ಅಂತ ಅಂದರೆ ಅಲ್ಲಿ 0 ಅಂತ ನೋಡೋದು, ಅಂದರೆ 2ನಲ್ಲಿ ಹೋಗಿಬಿಟ್ಟು ನೆಕ್ಸ್ಟ್ ಡಿಜಿಟ್ ಏನಿಲ್ಲ ಅಲ್ವಾ, ಸೊ ಅಂದರೆ 0. ನೀವು ಚಾರ್ಟ್ ನೋಡಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಇದು ಅದೇ ಥರ. ಇವಾಗ ಎಕ್ಸ್ ವ್ಯಾಲ್ಯೂ ಏನಿದೆ, ಜಡ್ ವ್ಯಾಲ್ಯೂ ಲೈ ಬಿಟ್ವೀನ್ +1 ಆ್ಯಂಡ್ -2. ಸೊ -2 ಮಾರ್ಕ್ ಮಾಡ್ಕೊಳ್ಳಿ, +1 ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ನಾವು ಹೆಂಗೆ ಕಂಡು ಹಿಡ್ಕೋಬೇಕು, ಫಸ್ಟು -2 ಟು ಇನ್ಫಿನಿಟಿ ಕಂಪ್ಲೀಟ್ ಏರಿಯಾ ಕಂಡು ಹಿಡ್ಕೊಂಡ್ಬಿಟ್ಟು -1 ಟು ಇನ್ಫಿನಿಟಿ ಏರಿಯಾ ಮೈನಸ್ ಮಾಡಿದ್ರೆ ನಮಗೆ ಸಿಗುತ್ತೆ. ಅದೇ ಥರ ಇಲ್ಲಿ ನೋಡಿ ನೆಗೆಟಿವ್ ರೀಜನ್ ಶೇಡ್ ಆಗಿದೆ, ಅಂದರೆ ಜಡ್ ಲೆಸ್ ದೆನ್ -1 ಇದೆ. ಸೊ ಇವಾಗ ನಾವು ಕಂಪ್ಲೀಟ್ ಏರಿಯಾ ತೊಗೊಳ್ಬೇಕು. -∞ ಟು +∞ ಅಂದರೆ 1 ಬರುತ್ತೆ, ಆ್ಯಂಡ್ -1 ಟು ಇನ್ಫಿನಿಟಿ ಅಂತ ಅಂದರೆ 0.8413 ಬರುತ್ತೆ. ಸೊ ಅವಾಗ ನಾವು ಮೈನಸ್ ಮಾಡಿದಾಗ ನಮಗೆ ಬೇಕಾಗಿರೋ ರೀಜನ್ ಸಿಗುತ್ತೆ. ಸೊ ಅದೇ ಥರ ಈ ಕ್ವಶನ್ಸು ನೋಡಿ ನೀವೇ ಮಾಡ್ಕೊಳ್ಳಿ. ನಿಮಗೆ ವ್ಯಾಲ್ಯೂಸ್ ಏನಾದರೂ ಸಿಗಲಿಲ್ಲ ಅಂದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು. ಅಂದರೆ ವ್ಯಾಲ್ಯೂ ಆಫ್ ನೀವು ಗೂಗಲಲ್ಲಿ ಕೂಡ ನೀವು ಚಾರ್ಟನ್ನು ಡೌನ್ಲೋಡ್ ಮಾಡ್ಕೊಂಬಿಡಿ. ಏನು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಚಾರ್ಟ್ ಅಂತ ಹಾಕಿಬಿಟ್ಟು ಆ ಚಾರ್ಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಫಾರ್ Z ವ್ಯಾಲ್ಯೂಸ್. ಅದೇ ಥರ ಇದು ಕೂಡ ಎಲ್ಲ ಕ್ವಶನ್ಸು ಅದೇ ಥರ ಇದೆ. ಸೊ ನೀವೆಲ್ಲ ಮಾಡ್ಕೊಳ್ಳಿ ಅದನ್ನು. ನಾನು ಜಸ್ಟ್ ಸ್ಕ್ರೋಲ್ ಮಾಡ್ತಾ ಹೋಗ್ತಿದ್ದೀನಿ, ನೀವು ಪಾಸ್ ಮಾಡ್ಕೊಂಡ್ಬಿಟ್ಟು ಕ್ವಶನ್ ಬರ್ಕೊಳ್ಳಿ. ಸೊ ಇಲ್ಲೇನಿದೆ ಇವಾಗ PDF ಆಫ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ವಿತ್ ಮೀನ್ 10 ಆ್ಯಂಡ್ SD3. ಸೊ ಇಲ್ಲಿ ನಾರ್ಮಲ್ ಪ್ರೊಬ್ಯಾಬಿಲಿಟಿ ಡೆನ್ಸಿಟಿ ಫಂಕ್ಷನ್ ಬರೀರಿ ಅಂತ ಹೇಳಿದ್ದಾರೆ. ಸೊ ಈಗ ಮೀನ್ ಏನಿದೆ 10 ಇದೆ, ಅಂದರೆ μ=10 ಇದೆ. SD ಅಂದರೆ ಸಿಗ್ಮಾ ಎಷ್ಟಿದೆ 3 ಇದೆ. ಸೊ ನಾವು ಪ್ರೊಬ್ಯಾಬಿಲಿಟಿ ಡೆನ್ಸಿಟಿ ಫಂಕ್ಷನ್ ಹೆಂಗೆ ಬರಿತೀವಿ, 1/σ √2π e⁻⁻² x - μ/σ ಹೋಲ್ ಸ್ಕ್ವೇರ್ ಅಲ್ವಾ. ಸೊ ಇವಾಗ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ. ಸಿಗ್ಮಾ ವ್ಯಾಲ್ಯೂ 3 ಇದೆ, 1/σ √2π e⁻⁻² x - μ ಅಂದರೆ 10 / σ ಅಂದರೆ 3 ಹೋಲ್ ಸ್ಕ್ವೇರ್. ಸೊ ಇದು ಜಸ್ಟ್ ಹೀಗೆ ಹೇಳಿದ್ದಾರೆ. ಇವಾಗ ನೋಡಿ, ಇಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಅ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಈಸ್ 15, ಫೈಂಡ್ QD ಆ್ಯಂಡ್ MD ಅಂದರೆ ಕ್ವಾರ್ಟೈಲ್ ಡಿವಿಯೇಷನ್ ಆ್ಯಂಡ್ ಮೀನ್ ಡಿವಿಯೇಷನ್ ಕಂಡುಹಿಡಿಲಿಕ್ಕೆ ಹೇಳಿದ್ದಾರೆ. ಸೊ ನಿಮಗೆ ಫಾರ್ಮುಲಾ ಇತ್ತಲ್ವಾ, ಕ್ವಾರ್ಟೈಲ್ ಡಿವಿಯೇಷನ್ ಫಾರ್ಮುಲಾ ಏನು, 2/3 ಸಿಗ್ಮಾ. ಸೊ 2/3 ಸಿಗ್ಮಾ ಅಂತಂದ್ರೇನು SD ಅಲ್ವಾ. ಸೊ SD 15 ಅಂತ ಕೊಟ್ಟಿದ್ದಾರೆ. ಸೊ ವ್ಯಾಲ್ಯೂ 10 ಬರುತ್ತೆ. ಅದೇ ಥರ MD ಅಂದರೆ 4/5 ಸಿಗ್ಮಾ, ಅಂದರೆ 4/5 × 15 ಮಾಡಿದರೆ 12.
ಸೊ ಇವಾಗ ಕ್ವಾರ್ಟೈಲ್ಸ್ ಕೊಟ್ಟಿದ್ದಾರೆ, ಅಂದರೆ ಫಸ್ಟ್ ಕ್ವಾರ್ಟೈಲ್, ಸೆಕೆಂಡ್ ಕ್ವಾರ್ಟೈಲ್ ಹಿಂಗೆ ಕೊಟ್ಟಿದ್ದಾರೆ. ಫೈಂಡ್ ಮೀನ್, ಕ್ವಾರ್ಟೈಲ್ ಡಿವಿಯೇಷನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಹೇಳಿದ್ದಾರೆ. ಸೊ ಇವಾಗ Q1 ಇವು ಏನು ಹೇಳಿದ್ದಾರೆ, ಮೀನ್ಗೆ ಇದು Q1 ಆ್ಯಂಡ್ Q3 ಆರ್ ಈಕ್ವಿಡಿಸ್ಟೆಂಟ್ ಅಂತ ಹೇಳ್ತಾರಲ್ವ. ಸೊ ಇದು ಫಾರ್ಮುಲಾ ಹೆಂಗೆ ಬರುತ್ತೆ, ಮೀನ್ ಫಾರ್ಮುಲಾ ಮೀನ್ ಅಂತಂದರೆ ಏನು ಬರುತ್ತೆ, ಬಿಕಾಸ್ ದೇ ಆರ್ ಈಕ್ವಿಡಿಸ್ಟೆಂಟ್ ಇರುತ್ತೆ. ಸೊ ನಮಗೆ ಮೀನ್ ಅಂತ ತೊಗೊಂಡಾಗ ಏನು ಬರುತ್ತೆ, Q1 + Q3 / 2 ಆಗುತ್ತೆ. ಸೊ Q1 ಅಂತಂದರೆ ಎಷ್ಟು 40, Q3 ಅಂದರೆ 60/2 ಮಾಡಿದಾಗ 50 ಬರುತ್ತೆ. ಸೊ ಅದೇ ಥರ ನಿಮಗೆ ಮೀನ್ ಸಿಗ್ತೀವಿ. ಇವಾಗ ಅವ್ರು ಹೆಂಗೆ ಕಂಡುಹಿಡಿದು ಹೇಳಿದ್ದಾರೆ, ಕ್ವಾರ್ಟೈಲ್ ಡಿವಿಯೇಷನ್ ಕಂಡುಹಿಡಿಲಿಕ್ಕೆ ಹೇಳಿದ್ದಾರೆ. ಸೊ ಕ್ವಾರ್ಟೈಲ್ ಡಿವಿಯೇಷನ್ ಫಾರ್ಮುಲಾ ಏನು, Q3 - Q1/2. ಡಿವಿಯೇಷನ್ ಅಂದ್ರೇನು, ಆ ಕ್ವಾರ್ಟೈಲ್ಸ್ ಕೊಟ್ಟಿದ್ದಾರೆ, ಆ ಕ್ವಾರ್ಟೈಲ್ಸಲ್ಲಿ ಡಿವಿಯೇಷನ್ ನಮಗೆ ಎಷ್ಟಿದೆ ಅಂತ. ಸೊ ಡಿವಿಯೇಷನ್ ಕಂಡುಹಿಡಬೇಕಂದ್ರೆ ಅದೆರಡರದ್ದು ಮೈನಸ್ ಮಾಡ್ಕೋಬೇಕು ಕ್ವಾರ್ಟೈಲ್, ಮತ್ತು ಎರಡರದ್ದು ನಾವು ಮೈನಸ್ ಮಾಡ್ಕೊಳ್ಳೋದ್ರಿಂದ /2. ಸೊ ಕ್ವಾರ್ಟೈಲ್ ಡಿವಿಯೇಷನ್ ಎಷ್ಟು ಬರುತ್ತೆ, 10 ಬರುತ್ತೆ. ಆ್ಯಂಡ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ಗೆ ಕ್ವಾರ್ಟೈಲ್ ಡಿವಿಯೇಷನ್ನು = 2/3 ಸಿಗ್ಮಾ. ಅಂದ್ರೆ ಅವಾಗ ನೀವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸಿಗ್ಮಾ ವ್ಯಾಲ್ಯೂ ಏನು ಬರುತ್ತೆ, 15 ಬರುತ್ತೆ. ಸೊ ಅದೇ ಥರ ಇಲ್ಲಿ ಕೂಡ ಮೀನ್ ಆ್ಯಂಡ್ ವೇರಿಯನ್ಸ್ ಆಫ್ ಅ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಆರ್ 12 and 4 ರೆಸ್ಪೆಕ್ಟಿವ್ಲಿ. ಫೈಂಡ್ ಲೋವರ್ ಆ್ಯಂಡ್ ಅಪ್ಪರ್ ಕ್ವಾರ್ಟೈಲ್. ಸೊ ನಮಗಿಲ್ಲಿ ಏನು ಮೀನ್ ಆ್ಯಂಡ್ ವೇರಿಯನ್ಸ್ ಕೊಟ್ಟಿದ್ದಾರೆ. ಸೊ ಆಲ್ಸೋ ಫೈಂಡ್ ಪಾಯಿಂಟ್ಸ್ ಆಫ್ ಇನ್ಫ್ಲೆಕ್ಷನ್. ಸೊ ಇವಾಗ ವೇರಿಯನ್ಸ್ ಅಂದರೆ ಸಿಗ್ಮಾ ಸ್ಕ್ವೇರ್ 4 ಕೊಟ್ಟಿದ್ದಾರೆ, ಅಂದರೆ ಸಿಗ್ಮಾ ಎಷ್ಟಾಗುತ್ತೆ 2 ಬರುತ್ತೆ. ಆ್ಯಂಡ್ ಮೀನ್ ಅಂದರೆ μ = 12 ಆಗುತ್ತೆ. ಸೊ ಇವಾಗ ಫಸ್ಟ್ ನಮಗೆ ಲೋವರ್ ಕ್ವಾರ್ಟೈಲ್ ಅಂದರೆ Q1, ಅಪ್ಪರ್ ಕ್ವಾರ್ಟೈಲ್ ಅಂದರೆ Q3. ಸೊ ಲೋವರ್ ಕ್ವಾರ್ಟೈಲ್ ಫಾರ್ಮುಲಾ ಏನು, μ - 0.6745 ಸಿಗ್ಮಾ. ಅದು ನಾವು ಪ್ರಾಪರ್ಟೀಸ್ ಎಲ್ಲ ನೋಡಿದ್ವಲ್ಲ, ಸೊ ಆ ಪ್ರಾಪರ್ಟೀಸ್ ನೆನಪಿಟ್ಕೊಳ್ಬೇಕು. ಅಂದಾಗ ನಮಗೆ ಏನೇ ಕೇಳಿದ್ರು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಬರುತ್ತೆ. ಸೊ Q1 ಏನು μ - 0.6745 ಸಿಗ್ಮಾ. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿದಾಗ ಲೋವರ್ ಕ್ವಾರ್ಟೈಲ್ Q1 ಎಷ್ಟು ಬರುತ್ತೆ, 10.651. ಅದೇ ಥರ ಅಪ್ಪರ್ ಕ್ವಾರ್ಟೈಲ್ ಕ್ಯಾಲ್ಕುಲೇಟ್ ಮಾಡಿ μ + 0.6745 ಸಿಗ್ಮಾ ಮಾಡಿದಾಗ 13.349. ಸೊ ಪಾಯಿಂಟ್ಸ್ ಆಫ್ ಇನ್ಫ್ಲೆಕ್ಷನ್ ಏನು ಬರುತ್ತೆ, μ - ಸಿಗ್ಮಾ ಆ್ಯಂಡ್ μ + ಸಿಗ್ಮಾ. ಸೊ μ ಅಂದರೆ 12 - ಸಿಗ್ಮಾ ಅಂದರೆ 2 ಇದೆ, ಆ್ಯಂಡ್ μ + ಸಿಗ್ಮಾ ಅಂದರೆ 12 + 2. ಸೊ ಪಾಯಿಂಟ್ಸ್ ಆಫ್ ಇನ್ಫ್ಲೆಕ್ಷನ್ ಏನಾಗುತ್ತೆ, 10 and 14. ಸೊ ಈಗ ಇಫ್ Z is a SNV and P of Z less than K is equals to 0.05, ಫೈಂಡ್ K. ಸೊ ಇವಾಗ ಇದು ಸ್ಟ್ಯಾಂಡರ್ಡ್ ನಾರ್ಮಲ್ ವೇರಿಯೇಟ್ ಅಂತ ಹೇಳಿದ್ದಾರೆ. ಸೊ ಈಗ P of Z less than K ಅಂದರೆ 0.05 ಇದೆ. ಸೊ ಈಗ ಲೆಸ್ ದೆನ್ K ಹಿಂಗಿದ್ರೆ ಆವಾಗ 1 - 0.05 ಮಾಡಿದರೆ ಎಷ್ಟು ಬರುತ್ತೆ, ಅಂದರೆ ಲೆಸ್ ದೆನ್ K ಇದೆ. ಸೊ ನಮಗೆ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು K ಇದೆ ಅಂತಂದರೆ ನಮ್ಗೆ ವ್ಯಾಲ್ಯೂ ಏನು ಬಂತು, 0.95 ಬಂತು. ಸೊ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಈ ಥರ ಮಾಡಬೇಕು ನಾವು, ಬಿಕಾಸ್ ಲೆಸ್ ದೆನ್ ಇದ್ದಾಗ ನಮಗೆ ಚಾರ್ಟಲ್ಲಿ ಸಿಗಲ್ಲಲ್ವ. ಸೊ ನಮಗೆ ಕರೆಕ್ಟ್ K ವ್ಯಾಲ್ಯೂ ಬೇಕಂದರೆ ಅದನ್ನು ಏನು ಮಾಡ್ಕೊಳ್ಬೇಕು, Z ಲೆಸ್ ದೆನ್ K ಇದೆ. ಸೊ ನಾವು ಅದನ್ನು ಹೆಂಗೆ ಕನ್ವರ್ಟ್ ಮಾಡ್ಕೋಬೇಕು, 1 - Z ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು K ಮಾಡ್ಕೊಂಡಾಗ ನಮ್ಗೆ ಎಷ್ಟು ಸಿಗುತ್ತೆ, 0.95. ಸೊ ನೀವು ಟೇಬಲಲ್ಲಿ ಹೋಗ್ಬಿಟ್ಟು 0.95 ಎಲ್ಲಿದೆ ಅಂತ ನೋಡ್ಕೊಳ್ಬೇಕು, ಆವಾಗ K ವ್ಯಾಲ್ಯೂ ಸಿಗುತ್ತೆ.